ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಹೆಸರುಘಟ್ಟ ಹತ್ರ ಇರೋ RGSL ಫ್ಲಾಟಿಗೆ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ನಾರ್ಮಲಿ ಎಲ್ಲ ಫ್ಲಾಟಲ್ಲೂ ಇದೇ ಥರ ಇರೋದು, ಬಟ್ ಇದರಲ್ಲಿ ತುಂಬ ಮನೆಗಳಿದೆ. ಚೆನ್ನಾಗಿದೆ, ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಸೇಮ್ ಎರಡೆರಡು ಅಪ್ಪಿಗೆರೆ ತೋರಿಸಿದ್ನಲ್ಲ ನಾನು, ಅದೇ ಥರ ಆಪೋಸಿಟ್ ಎರಡೆರಡು ಮನೆ ಬರುತ್ತೆ. ಅಪಾರ್ಟ್ಮೆಂಟ್ ಥರ ಬರಲ್ಲ, ಸೇಮ್ ಎರಡೆರಡು ಮನೆ ಬರುತ್ತೆ ಅಷ್ಟೇ. ಬನ್ನಿ ಒಳಗಡೆ ತೋರಿಸ್ತೀನಿ. ಸೇಮ್ ಹಾಲು, ಇದು ಮೈನ್ ಡೋರು, ಹಾಲು ಮತ್ತು ಇದು ಕಿಚನಲ್ಲಿ ಆಲ್ಮೋಸ್ಟ್ ಕೂಡ ಆಗಿದೆ. ಇಲ್ಲೊಂದು ವಾಷಿಂಗ್ ಮಿಷಿನ್ಗೆ ಮತ್ತು ಫ್ರಿಜ್ಗೆ ಅಂತ ಜಾಗ ಬಿಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಂತ ಒಂದು ವಿಂಡೋ, ಮತ್ತು ಇನ್ನೊಂದು ವಿಂಡೋ ಇದು ಸ್ಲ್ಯಾಬಿಗೆ ಅಂತ ಬಿಟ್ಟಿದ್ದಾರೆ. ಸ್ಲ್ಯಾಬ್ ಹಾಕಿಲ್ಲ ಇದಕ್ಕೆಲ್ಲ. ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಅದರಲ್ಲ ಸ್ಲ್ಯಾಬ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಸೇಮ್ ಇದೊಂದು ಬೆಡ್ರೂಮು ಚಿಕ್ಕದು ಬರುತ್ತೆ, ತುಂಬ ಚಿಕ್ಕದು ಬರುತ್ತೆ. ಇಬ್ಬರು ಮಗಳ್ಬೋದು ಅಷ್ಟೇ, ಒಬ್ಬೊಬ್ಬರು ಏನು ಮಾಡ್ಸೋಕ್ಕಾಗಲ್ಲ, ಅಷ್ಟು ಚಿಕ್ಕದಿದೆ. ವಾಶ್ರೂಮು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ಕಡೆ ನಿಮಗೆ ಲೇಔಟ್ ಬೇಕು ಅಂತ ಕಮೆಂಟ್ ಮಾಡಿ. ನಾನಿವಾಗ ತೋರಿಸ್ತಾ ಇರೋದು ಹೆಸರುಘಟ್ಟದ ಹತ್ರ ತಿಮ್ಲಾಪುರ ಅಂತ ಬರುತ್ತೆ, ಅಲ್ಲಿರೋದು ಲೇಔಟು. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಇನ್ನೊಂದು ಏನಂದರೆ ವೆಬ್ಸೈಟ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಷ್ಟೋ ಜನ ಮೆಸೇಜ್ ಮಾಡ್ತಿದ್ದೀರಾ, ಮೇಡಮ್ ಲೊಕೇಶನ್ ಕಳಿಸಿ ಮತ್ತು ಲಿಂಕ್ ಕಳಿಸಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ಒಂದು ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಒಂದು ಲೇಔಟ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 32 ಬ್ಲಾಕ್ಸ್ ಏನೋ ಬರುತ್ತೆ. ಆಲ್ರೆಡಿ ಇವಾಗ 26 ಏನೋ ರೆಡಿ ಆಗಿದೆ ಬ್ಲಾಕ್ಸು. ಅದೆಲ್ಲ ಆಲ್ಮೋಸ್ಟು ಫಿನಿಷಿಂಗ್ ಹಂತದಲ್ಲಿದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಒಂದು 10 ಬ್ಲಾಕ್ಸ್ ಏನೋ ರೆಡಿ ಆಗ್ತಾ ಇದೆ. ಬಟ್ ಇದನ್ನೆಲ್ಲ ಹ್ಯಾಂಡ್ ಓವರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಫಾಸ್ಟಾಗಿ ಕೆಲಸಗಳ್ನ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಸ್ಲ್ಯಾಬು, ಡೋರ್ಸು ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನೊಂದು 6 ಅಥವಾ 7 ಮಂತ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ರೆಡಿಯಾಗಿ ಹೋಗ್ಬಿಡುತ್ತೆ ಲೇಔಟು. ಇದು ಫ್ಲಾಟ್ನ ಅಲಾಟ್ ಮಾಡಿಬಿಡ್ತಾರೆ. ಬಟ್ ಎಲ್ಲನೂ ಆಗಿದೆ. ಇವಾಗ ಕಟ್ತಾ ಇರೋದು ಒಂದು 10 ಬ್ಲಾಕ್ಸ್ ಏನೋ ಬ್ಯಾಲೆನ್ಸ್ ಇದೆಯಂತೆ. ಹಾಗಾಗಿ ಒಂದ್ಸಲ ವೆಬ್ಸೈಟ್ ಲಿಂಕ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ದ್ಯಾವ್ದು ಅವೈಲಬಲ್ ಇದೆ, ಎಲ್ಲಿದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾನು ಆಲ್ಮೋಸ್ಟು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಹೊಸ್ದಾಗಿ ವೀಡಿಯೋ ನೋಡೋರು ತುಂಬ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಏನಕ್ಕಪ್ಪ ಅಂದರೆ SC STಗೆ ಸ್ವಲ್ಪ ಮೀಸಲಾತಿ ಇದೆ. ಹಾಗಾಗಿ ಮತ್ತು ಸಬ್ಸಿಡಿ ಕೂಡ ಸಿಗುತ್ತೆ ಅವ್ರಿಗೆ. ಹಾಗಾಗಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಎರಡೂ ಕೇಳ್ತಾ ಇದ್ದಾರೆ. ಮತ್ತು ಬ್ಯಾಂಕ್ ಅಕೌಂಟ್ ಕೂಡ ಇರಲೇಬೇಕು. ಇದನ್ನೆಲ್ಲ ತೊಗೊಂಡು ಸೈಬರ್ ಸೆಂಟ್ರಿಗೆ ಹೋದರೆ ಅವರೇ ಒಂದು 100 ರೂಪೀಸ್ ಕೊಟ್ಟರೆ ನಿಮಗೆ ಅವರೇ ಅಪ್ಲೈ ಮಾಡಿಕೊಡ್ತಾರೆ. ಬಟ್ ಯಾರಿಗೂ ಕೊಟ್ಟು ನೀವು ಮೋಸ ಹೋಗಬೇಡಿ. ನೀವೇ ಗೊತ್ತು ಅಂದರೆ ವೆಬ್ಸೈಟ್ ಲಿಂಕ್ನ ಓಪನ್ ಮಾಡಿ ಆರಾಮಾಗಿ ಅಪ್ಲೈ ಮಾಡ್ಬೋದು. ನೋಡ್ತಾ ಇರ್ಬೋದು, ಇದೆಲ್ಲ ಆಲ್ಮೋಸ್ಟ್ ಆಗಿದೆ. ವಾಟರ್ ಪಾಯಿಂಟು ಮತ್ತು ಸ್ಯಾನಿಟರಿ ವರ್ಕ್ನ ಮಾಡ್ತಾಯಿದ್ರು ನಾವು ಹೋದಾಗ. ನೋಡಿ, ವರ್ಕೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಹಾಗಾಗಿ ವಿಡಿಯೋ ಮಾಡಿದ್ದೀನಿ ನಾನು. ಇನ್ನು ಕೆಲವು ಜನ ಹೇಳ್ತಾಯಿದ್ರು, ಯಾರೋ ಒಂದಿಬ್ಬರು ಅನ್ಕೊತೀನಿ, ಅದನ್ನು ನಾನು ಸ್ಕ್ರೀನ್ಶಾಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇಬ್ಬರು ಮಾತ್ರ ಏನೋ ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಸುಮ್ಮನೆ ದಾರಿ ತಪ್ಪಿಸ್ತೀರಾ ಜನಗಳಿಗೆ ಹಾಗೆ ಹೀಗೆ ಅಂತೇಳಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿರೋದು. ಯಾರಿಗೂ ದಾರಿ ತಪ್ಪಿಸೋಕ್ಕೆ ಯಾರೇನು ಚಿಕ್ಕ ಹುಡುಗರಲ್ಲ, ಮಕ್ಕಳಲ್ಲ, ಎಲ್ರಿಗೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಯೋಚನೆ ಮಾಡೇ ಮಾಡೋದು. ಹಾಗಾಗಿ ನಿಮಗೆ ನೀವು ಇರ್ಬೋದು, ನಿಮಗೆ ಕೋಟಿ ಇರ್ಬೋದು, ಮತ್ತು ನೀವು ಸದಾಶಿವನಗರದಲ್ಲೇ ಇರ್ಬೋದು. ಬಟ್ ಕೆಲವು ಜನ ಅದನ್ನು ಇಲ್ದಲೇ ಇದ್ದಾರೆ. ಅವರಿಗೋಸ್ಕರ ವೀಡಿಯೋ ಮಾಡ್ತಾ ಇರೋದು. ಬಟ್ ನಿಮಗೆ ಬೇಡ ಅಂದರೆ ವೀಡಿಯೋನ ಸ್ಕಿಪ್ ಮಾಡಿಬಿಡಿ. ಬೇಕಾದವರು ನೋಡ್ತಾರೆ. ಅದಕ್ಕೋಸ್ಕರ ನಿಮಗೆ ಇಷ್ಟ ಇಲ್ಲ ಅಂತ ನಾವು ವೀಡಿಯೋ ಹೋಗ್ದಲೇ ಆಗಲ್ಲ. ಮತ್ತು ಇದರಿಂದ ನನಗೇನು ಆದಾಯ ಇಲ್ಲ. ನಂದು
ಕೆಲವೊಂದು ಬಿಸ್ನೆಸ್ ಇದೆ, ಅಂಗಡಿ ಇದೆ, ಈವೆಂಟ್ಸ್ ಇದೆ, ಅದನ್ನೆಲ್ಲ ಬಿಟ್ಟು ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ ಯಾರಿಗೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಮಾಡ್ತಾ ಇರೋದು. ಬಟ್ ನೀವು ನೋಡಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ವ್ಯೂಸ್ಗೋಸ್ಕರ, ಕಮೆಂಟ್ಗೋಸ್ಕರ ನಿಜವಾಗ್ಲೂ ನಾನು ಮಾಡ್ತಾಯಿಲ್ಲ. ಇದು ಯಾರೋ ಒಬ್ಬರಿಗೆ ಯೂಸ್ ಆಗುತ್ತೆ ಅಂತೇಳಿ ಮಾಡ್ತಿರೋದು. ತುಂಬ ಅಂದರೆ ತುಂಬ ಜನ ಬಡವರು ಇದ್ದಾರೆ, ಅತಿ ಕಡು ಬಡವರು ಇದ್ದಾರೆ, ಅವ್ರಿಗೆ ಯೂಸ್ ಆಗುತ್ತೆ ಬಿಡ್ರಿ. ನೀವು ನೋಡಲಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೀವು ಕೋಟಿ ಕೊಟ್ಟು ಸದಾಶಿವನಗರದಲ್ಲೇ ಮನೆ ತಗೊಳ್ಳಿ, ಬೇಡ ಅಂತ ಯಾರು ಹೇಳ್ದರು ಅಲ್ವಾ? ಬನ್ನಿ, ಇನ್ನು ಇವಾಗ ನಾನು ಲೇಔಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರ್ಬೋದು ವರ್ಕು. ಇವರು ಅದನ್ನೇ ಹೇಳ್ತಾಯಿದ್ರು. ಇವರೊಬ್ಬರು ಸರ್ ಇದರಲ್ಲಿ ಇಂಜಿನಿಯರು, ಅವರು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆ ಯಾವ್ಯಾವ ಥರ ಬರುತ್ತೆ ಅಂತ ಹೇಳಿ. ಕಾಂಪೌಂಡ್ ವಾಲ್ ಇದೆ, ಇದು ಟೌನ್ಶಿಪ್ ಥರ ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಟೌನ್ಶಿಪ್ ಥರ ಬರುತ್ತೆ. ಒಳಗಡೆನೇ 32 ಬ್ಲಾಕ್ಸು ಒಳಗಡೆನೇ ಇರುತ್ತೆ. ಫುಲ್ ಕಾಂಪೌಂಡ್ ವಾಲ್ ಬರುತ್ತೆ. ಆಲ್ರೆಡಿ ಎಲ್ಲ ನೋಡಿ ವಾಟರ್ ಪಾಯಿಂಟ್ ಎಲ್ಲ ಮಾಡಿದ್ದಾರೆ, ಸ್ಯಾನಿಟರಿ ಮತ್ತು ನೋಡಿ ಇಲ್ಲಿ ಸ್ಯಾನಿಟರಿ ವರ್ಕು ನಡೀತಾ ಇತ್ತು. ಇದನ್ನು ಏನೋ ತುಂಬ ಬೇಗ ಹ್ಯಾಂಡ್ ಓವರ್ ಮಾಡಬೇಕಂತೆ, ಅದಕ್ಕೋಸ್ಕರ ಬೇಗ ವರ್ಕ್ ಮಾಡ್ತಾಯಿದ್ರು. ಇಲ್ಲಿ ಕಂಬಿ ಹಾಕಿಬಿಟ್ಟಿದ್ದಾರಲ್ಲ, ಅದನ್ನು ಒಂದು 10 ಬ್ಲಾಕ್ಸ್ ಏನೋ ಬಿಟ್ಟಿದ್ದಾರೆ. ಅದನ್ನು ನಿಧಾನಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತಾರಂತೆ ಇದನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ. ಹಾಗಾಗಿ ನಾವು ಹೋದಾಗ ತುಂಬ ವರ್ಕರ್ಸ್ ಕೂಡ ಇದ್ದರು ಅಲ್ಲಿ. ನಾನು ಅವ್ರನ್ನ ವಿಚಾರಿಸಿದಾಗ ಈ ಥರ ಹೇಳಿದ್ರು. ನೋಡ್ತಾ ಇರ್ಬೋದು, ಇದು ಸ್ಯಾನಿಟರಿ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದ್ಸಲ ಲೊಕೇಶನ್ ಹಾಕಿರ್ತೀನಿ, ನೀವು ಹೋಗಿ ವಿಚಾರಿಸಿ ಯೋಚನೆ ಮಾಡಿ, ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಈ ಫ್ಲಾಟ್ನ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಏನೂ ಇಲ್ಲ ಅನ್ನೋ ಥರ ಇರೋರು, ಏನೋ ಒಂದು ಇದೆ ಅನ್ನೋ ಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಮನುಷ್ಯನಿಗೆ, ಅದಕ್ಕೋಸ್ಕರ. ಬಟ್ ಎಲ್ಲ ಇರೋರು ಯಾರು ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಏನೂ ಇಲ್ದವರು ಪಾಪ ಮಾಡ್ಕೊತಾರೆ, ಮಾಡ್ಕೊಳ್ಳಿ. ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಯಾವ ಕಡೆ ನಿಮಗೆ ಲೇಔಟ್ ಬೇಕು ಅಂತೇಳಿ ಕಮೆಂಟ್ ಮಾಡಿದ್ರೆ ನಾನು ಆ ಏರಿಯಾಗೆ ಹೋಗಿ RGSCLದು ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.